ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತದೆ. ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳ ನೇಮಕಾತಿಯನ್ನ ಮಾಡ್ತಾ ಇರ್ತದೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ನೇಮಕಕ್ಕೆ 2020ಕ್ಕೂ ಮುಂಚೆ ವಿದ್ಯಾರ್ಹತೆಯನ್ನ SSLC ಅಂತ ನಿಗದಿ ಮಾಡಲಾಗಿತ್ತು. ಅನಂತರ ಕನಿಷ್ಠ ವಿದ್ಯಾರ್ಹತೆಯನ್ನ PUC ಅಂತ ನಿಗದಿಪಡಿಸಲಾಯಿತು. ಸಹಾಯಕಿಯರ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಹತೆಯನ್ನ SSLC ಅಂತ ನಿಗದಿ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ಈಗ ಆನ್ಲೈನ್ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಜಿಲ್ಲಾ ಆಯ್ಕೆ ಸಮಿತಿಯು ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸುತ್ತಿದೆ. 19 ರಿಂದ 35 ವರ್ಷ ವಯೋಮಾನದ ಒಳಗಿರುವ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಖಾಲಿ ಹುದ್ದೆಗಳ ಭರ್ತಿ ಮಾಡುವ ಪ್ರಕ್ರಿಯೆಯ ಕಾಲಮಿತಿ ಎಷ್ಟು ದಿನಗಳ ಒಳಗಾಗಿ ಈ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಅಂತಕ್ಕಂಥ ಒಂದು ವಿಚಾರ ವಿಧಾನಸಭೆ ಕಲಾಪದಲ್ಲಿ ಪ್ರಸ್ತಾಪ ಆಯಿತು. ಉಡುಪಿ ಜಿಲ್ಲೆ ಕಾಪು ಕ್ಷೇತ್ರದ ಶಾಸಕ ಸುರೇಶ ಶೆಟ್ಟಿ ಅವರ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ನೀಡಿದರು. ಅದರ ವಿವರಗಳು ಏನು ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ. ಸಾಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು ಖಾಲಿ ಇರುವ ಸಂಖ್ಯೆ ಅಂಗನವಾಡಿ ಕಾರ್ಯಕರ್ತೆ 6 ಖಾಲಿ ಇದೆ. ಹಾಗೆ ಖಾಲಿ ಇರುವ ಅಂಗನವಾಡಿ ಸಹಾಯಕ 31 ಖಾಲಿ ಇದೆ. ಬಹುತೇಕ ಮಕ್ಕಳು ತಮ್ಮ ಬದುಕನ್ನ ಪ್ರಾರಂಭ ಮಾಡುವಂತದ್ದು ಅಂಗನವಾಡಿ ಮಾಡುತ್ತಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಬರಬೇಕು ಅಂತ ನಾನು ಭಾವಿಸ್ತೇನೆ. ಹಾಗೆ ಒಳ್ಳೆಯ ಸಂಬಂಧಪಟ್ಟಂತೆ ಒಂದು ಕಾನೂನು ಇದೆ. ಸಂಬಂಧಪಟ್ಟ ಗ್ರಾಮದಲ್ಲಿ ಅವರು ವಾಸವಾಗಿರ್ಬೇಕಂತ ಕಾನೂನು ಇದೆ. ಒಳ್ಳೆಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಸ್ಫೂರ್ತಿ ವ್ಯವಸ್ಥೆ ಮಾಡಿದ್ರು. ಅದು ನಮ್ಮಲ್ಲಿ ಅಥವಾ 2-3 ರಜೆ ಇದೆ ಮೇಡಮ್. ಸನ್ಮಾನ್ಯ ಅಧ್ಯಕ್ಷರು ಪ್ರತಿ ಸದನ ನಡೀಬೇಕಾದ್ರೆ ಈ ರೀತಿ ಒಂದು ಕ್ವಶನ್ ಅನ್ನ ನಮ್ಮ ಶಾಸಕರು ಅವರಂತಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ. ನಾನು ಪದೇ ಹೇಳ್ತೀನಿ, ಅಂಗನವಾಡಿ ಕಾರ್ಯಕರ್ತರಾಗಿ ಸಹಾಯಕರಾಗಿ ತತ್ಕ್ಷಣನೇ ಯಾಕಂತಂದ್ರೆ ಖಾಲಿ ಬಿಡ್ಬಾರ್ದು ಹುದ್ದೆಗಳನ್ನ ಇಮಿಡಿಯೇಟಾಗಿ ನಾವು ತೆಗೆದುಕೊಳ್ಬೇಕು ಅಂತ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಇದಾಗುತ್ತೆ ಅಂತ ಹೇಳಿ ಅದರಲ್ಲಿ ಬಡವರ ಮಕ್ಕಳು ಅಂಗನವಾಡಿಗೆ ಬರೋದ್ರಿಂದ ಬಹಳಷ್ಟು ಕಾಳಜಿಯನ್ನ ನಾವಾಗಿ ನಮ್ಮ ಸರ್ಕಾರ ಆಗಿ ತೆಗೆದುಕೊಳ್ತಾ ಇದ್ದೇವೆ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು DC ಮತ್ತು CEOಗಳ DC ಅಧ್ಯಕ್ಷತೆಯಲ್ಲಿ ಕಮಿಟಿ ಇರುತ್ತೆ. ಅದರಲ್ಲಿ 12 ಜನ ಇರ್ತಾರೆ. ಸೊ ನಾವಂತೂ ಈಗಾಗಲೇ DC ಮತ್ತು CEO ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ ಈಗ ಡಿಸೆಂಬರ್ ಅಧಿವೇಶನ ನಂತರ ಯಾವುದೇ ಒಂದು ಹುದ್ದೆ ಖಾಲಿಯಾಗಿ 90 ಒಳಗಡೆ ಈ ಪ್ರಕ್ರಿಯೆಯನ್ನ ಮುಗಿಬೇಕು ಅಂತ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಮತ್ತು ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯಕರ್ತರು 6 ಜನ ತಂದ್ಕೊಳ್ಬೇಕಾಗಿತ್ತು, 35 ಜನ ಅಂಗನವಾಡಿ ಸಹಾಯಕಿಯನ್ನು ತಂದ್ಕೊಳ್ಬೇಕಾಗಿತ್ತು. ಈಗಾಗಲೇ ಆ ಪ್ರಕ್ರಿಯೆ ಎಲ್ಲ ಮುಗಿದು ತಾತ್ಕಾಲಿಕ ಪಟ್ಟಿಯನ್ನ ಆಯಾ ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನ ಹಚ್ಚಿದ್ದೇವೆ. ಇನ್ನೊಂದು ವಾರದಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಜೊತೆಯಲ್ಲಿ ತಾವು ಒಂದು ಮಾಹಿತಿಯನ್ನ ಕೇಳಿದ್ರಿ, ಯಾರು ಆಯ್ಕೆ ಆಗಬೇಕು ಕಾರ್ಯಕರ್ತರಾಗಿ ಸಹಾಯಕರಾಗಿ ಅವರು ಆ ಊರಿನ ವಾಸಿಗಳಾಗಿರ್ಬೇಕು, ನಿವಾಸಿಗಳಾಗಿರ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವರು ಆ ಊರಿನ ನಿವಾಸಿಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ ಆ ಒಂದು ಗ್ರಾಮ ಪಂಚಾಯತಿಗೆ ಆ ಒಂದು ಊರಿಗೆ ಅವರು ಅಲ್ಲಿ ವಾಸವಾಗಿದ್ರೆ ನಿವಾಸಿಗಳ ಸರ್ಟಿಫಿಕೇಟ್ ಎಲ್ಲ ಹಾಕಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಕನ್ಸಿಡರ್ ಖಂಡಿತವಾಗ್ಲೂ ತನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ CDP ಅವ್ರ ಹತ್ರ ಕಂಡು BDO ಹತ್ರ ನಮ್ಮ ಮಾತಾಡ್ತೇನೆ ಖಂಡಿತವಾಗಿ.